ದೃಷ್ಟಿ ಗ್ರಹಿಸೋಷ್ಟು ಮಾತ್ರ ನೀವು ಅರ್ಥ ಮಾಡ್ಕೋತೀರ. ಆದರೆ ನನ್ನ ಒಳಗಣ್ಣಿಂದ ನಾನು ಕೂತಲ್ಲೇ ಜಗತ್ತಿನ ವಿಷಯ ತಿಳ್ಕೋತೀನಿ. ನಿಮಗೆ ಕಣ್ ಕಾಣಿಸಲ್ವಾ? ಹೇಳಿದ್ನಲ್ಲ ಕೃಪಾಕರ, ನೀನು ಕಣ್ಣಿಂದ ನೋಡ್ತೀಯ, ಆದರೆ ನಾನು ನನ್ನ ಅಂತರಂಗದ ಕಣ್ಣಿಂದ ನೋಡ್ತೀನಿ. ಮದುವೆ ಆಗಿ ದಿವಾಳಿ ಆಗಿ ಬದುಕೆ ಮುಗ್ದೋಯ್ತು ಅಂದಾಗ ಮಾವನ ಮನೆ ಸೇರ್ಕೊಂಡು ಬೇರೆಯವ್ರ ಸ್ವತ್ತನ್ನ ನಿನ್ನ ಸ್ವತ್ತು ಮಾಡ್ಕೋಬೇಕು ಅಂತ ಬಂದೋನಲ್ವಾ ನೀನು? ಹಾಗಾದರೆ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ ಅಮ್ಮ? ಆಸ್ತಿ, ಹೊನ್ನು, ಮಣ್ಣು, ಅಧಿಕಾರದ ದಾಹ ಆ ದೇವರನ್ನೇ ಬಿಟ್ಟಿಲ್ಲ, ಇನ್ನು ನಿನ್ನ ಬಿಡುತ್ತಾ? ಕೈ ತಪ್ಪಿ ಹೋಗ್ತಾ ಇರೋ ಆಸ್ತಿನ ಪಡ್ಕೋಬೇಕು ಅನ್ನೋ ಆಸೆ ಅಲ್ವಾ ನಿಮಗೆ? ಹೌದಮ್ಮ, ಆ ಕೃಷ್ಣ ಪ್ರಸಾದ್ನ ಹೇಗಾದರೂ ವಶೀಕರಣ ಮಾಡಿ ಅವ್ರ ಆಸ್ತಿನೆಲ್ಲ ನಮಗೆ ಮಾಡಿಕೊಡಿ. ಎಷ್ಟು ಅವಸರ ನೋಡು ನಿಮಗೆ. ಆದರೆ ನಿಮ್ಮ ಮಾವ ಈಗಾಗಲೇ ಆ ಆಸ್ತಿನ ಬೇರೆಯವ್ರ ಹೆಸರಲ್ಲಿ ಬರ್ದಿದ್ದಾನಲ್ಲ. ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ನಮ್ಮ ಭಾವ ಯಾರ ಹೆಸರಲ್ಲಿ ಆಸ್ತಿ ಮಾಡಿದಾರೋ ಅವ್ರು ಸತ್ತು ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ಅಮ್ಮ? ಚಿರು ಆಕ್ಸಿಡೆಂಟಲ್ಲಿ ಸತ್ತು ಹೋಗಿ 20 ದಿನ ಆಯಿತು. ಯಾಕೆ ನಗ್ತಿದ್ದೀರಿ? ಅವನು ಸತ್ತಿಲ್ಲ. ರಾಯ್ರೆ, ನನಗೆಲ್ಲರೂ ಇದ್ದು ಯಾರೂ ಇಲ್ಲದೆ ಇರೋ ಸ್ಥಿತಿಗೆ ತಲುಪಿದ್ದೀನಿ. ನನ್ನ ಮಗನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಒಬ್ಬಳೇ ಹೋರಾಟ ನಡೆಸ್ತಿದ್ದೀನಿ. ಯಾರಿಗೆ ಹೇಳಿದ್ರು ಯಾರು ನನ್ನ ಸಹಾಯಕ್ಕೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ತಾಯಿಯಾಗಿ ಮಕ್ಕಳಿಗೋಸ್ಕರ, ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ ವಿರುದ್ಧ ಬೇಕಾದ್ರೂ ಕಟ್ಕೋತೀನಿ. ಆದ್ರೆ ನನಗೆ ನನ್ನ ಮಗ ಬೇಕು, ನನ್ನ ಚಿರು ಬೇಕು. ಅವನು ನನ್ನ ಹತ್ರ ಬಂದು, ಅಮ್ಮ ನಾನು ನಿನ್ನ ಜೊತೆಲೇ ಇರ್ತೀನಿ, ನನ್ನನ್ನು ಇಲ್ಲೇ ಉಳಿಸ್ಕೊ, ನನಗೆ ನಿನ್ನ ಪ್ರೀತಿ ಬೇಕು, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಕಣ್ಣೀರು ಹಾಕ್ದಾಗ ನಾನು ಅವನ್ನ ಹೇಗೆ ದೂರ ಕಳಿಸ್ಲಿ ರಾಯ್ರೆ? ಹೇಗೆ ಕಳಿಸ್ಲಿ? ತಾಯಿ ಪಾರ್ವತಿ ತನ್ನ ಮಗ ಗಣೇಶನ್ನ ಕಳ್ಕೊಂಡು ಸುಮ್ಮನಾಗ್ಬಿಡ್ಲ. ಅವನ ದೇಹಕ್ಕೆ ಆನೆ ತಲೆ ಇಟ್ಟು ಅದೇ ರೂಪದಲ್ಲಿ ಅವನನ್ನ ಸ್ವೀಕರಿಸಿದ್ಲಲ್ವಾ? ನಾನು ಹಾಗೆ ರಾಯ್ರೆ, ನನ್ನ ಮಗ ಚಿರುನ ಆತ್ಮದ ರೂಪದಲ್ಲೇ ಸ್ವೀಕರಿಸ್ತೀನಿ. ಇವ್ರು ಮಾಡಿದ್ರೆ ಸರಿ, ನಾನು ಮಾಡಿದ್ರೆ ತಪ್ಪಾಗುತ್ತಾ? ನನ್ಗದೆಲ್ಲ ಗೊತ್ತಿಲ್ಲ ರಾಯ್ರೆ. ನಾನು ತಾಯಿಯಾಗಿ ನಾನು ಮಾಡ್ತಿರೋದು ಸರಿ ಅಂತ ನನ್ಗನ್ಸ್ತಿದೆ. ಚಿರುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನೀವು ನನಗೆ ಸಹಾಯ ಮಾಡಬೇಕು, ನನ್ನ ಜೊತೆಲಿರ್ಬೇಕು ರಾಯ್ರೆ, ಜೊತೆಲಿರ್ಬೇಕು. ಸಾಧ್ಯ ಇಲ್ಲಪ್ಪ, ಸಾಧ್ಯನೇ ಇಲ್ಲ. ನಾಳೆ ಅಂದ್ಕೊಂಡ ಸಮಯದಲ್ಲಿ ಅಂದ್ಕೊಂಡ ಕೆಲಸ ಆಗಲೇಬೇಕು. ಗುರುಗಳೇ, ಮನೇಲಿ ಎಲ್ರಿಗೂ ಶ್ರಾದ್ದ ಟೈಮಲ್ಲಿ ಏನು ಸಮಸ್ಯೆ ಆಗುತ್ತೋ ಅನ್ನೋ ಅನುಮಾನ. ಅದು ಅಲ್ಲದೆ ಶ್ರಾದ್ದನ ತಡೆಯೋದಕ್ಕೆ ಮನೆಯಲ್ಲೇ ಯಾರೋ ಪ್ರಯತ್ನಿಸ್ತಿದ್ದಾರೆ ಅನ್ನೋ ನಿಮ್ಮ ಮಾತು ನಮ್ಮೆಲ್ಲರ ಮನಸ್ಸಲ್ಲಿ ಕೊರಿತಾನೇ ಇದೆ. ಅಶೋಕ್,
ಅದ್ರ ಬಗ್ಗೆ ಯೋಚಿಸಬೇಡ. ನಾಳೆ ಶ್ರಾದ್ದ ಕಾರ್ಯನ ಸುಸೂತ್ರವಾಗಿ ನಡೆಯೋ ಹಾಗೆ ನೋಡ್ಕೋ. ನಾಳೆ 12:18 ಸರಿಯಾಗಿ ಶ್ರಾದ್ದ ಕಾರ್ಯ ಮುಗಿಯುತ್ತೆ. ನಿನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮನೆಯಲ್ಲಿ ನೆಮ್ಮದಿ ನಿಲ್ಲಿಸುತ್ತೆ. ಅರ್ಥವಾಯ್ತಾ? ಅಷ್ಟಾದರೆ ಸಾಕು ಗುರುಗಳೇ. ತಿಂಗಳಿಂದ ಮನೇಲಿ ನೆಮ್ಮದಿನೇ ಇಲ್ಲ. ನಾಳೆ ಯಾವುದೇ ಸಮಸ್ಯೆ ಆಗದಂಗೆ ಶ್ರಾದ್ದ ಕಾರ್ಯ ಆದರೆ ಸಾಕು. ಚಿಂತೆ ಮಾಡಬೇಡ, ನಿರ್ವಿಘ್ನವಾಗಿ ನಡೆಯುತ್ತೆ. ನಾಳೆ ತಡ ಮಾಡಬೇಡಿ, ಬೇಗ ಸಂಗಮದ ಹತ್ರ ಬಂದುಬಿಡಿ. ಇಂಥ ಕಾರ್ಯಗಳಲ್ಲಿ ಒಂದೊಂದು ನಿಮಿಷನೂ ಮುಖ್ಯವಾಗಿರುತ್ತೆ. ಆಯ್ತು ಗುರುಗಳೇ, ಬರ್ತೀವಿ. ಸರಿ. ಹೇಗೆ ಹೇಗೆ ಅವನ್ನ ನಮ್ಮ ಕೈವಶ ಮಾಡ್ಕೊಳ್ಳೋದು? ಅಮ್ಮ, ಆತ್ಮನ ಕೈವಶ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅವನಿಂದ ನಾವು ಆಸ್ತಿನ ಪಡಿಬೋದಾ? ಜಗತ್ತಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಯತ್ನ ಪಡಬೇಕು ಅಷ್ಟೇ, ಸಿದ್ಧಿ ಮಾಡ್ಕೋಬೇಕು. ನೋಡಿಮ್ಮ, ನಿಮ್ಮ ಮುಂದೆ ನಾವುಗಳು ಏನೂ ಅಲ್ಲ. ನಮಗೆ ಇಂಥ ವಿಷಯ ಎಲ್ಲ ಅರ್ಥ ಆಗಲ್ಲ. ದಯವಿಟ್ಟು ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿದರೆ. ನಾಳೆ ಶ್ರಾದ್ದ ಮುಗಿಯೋದಕ್ಕೆ ನಿಮ್ಮ ಗುರುಗಳು ನಿಮಗೆ ಕೊಟ್ಟಿರೋ ಗಳಿಗೆ 12:18 ಅಲ್ವಾ? ಹೌದಮ್ಮ, ಹೌದು. 12:18 ನೀವು ಅಂದ್ಕೊಂಡ ಹಾಗೆ ಶ್ರಾದ್ದ ಕಾರ್ಯ ಮುಗ್ದೋದ್ರೆ ಆ ಆತ್ಮಕ್ಕೆ ಮುಕ್ತಿ ಸಿಗತ್ತೆ, ಆ ಆತ್ಮ ಹೊರಟೋಗತ್ತೆ. ಆದರೆ ಅದೇ ಸಮಯದಲ್ಲಿ ನಾನು ಆ ಆತ್ಮನ ವಶೀಕರಣ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತೆ. ಅಮ್ಮ, ಹೇಗೆ ವಶೀಕರಣ ಮಾಡ್ಕೋತೀರಿ? ಆತ್ಮದ ಮರು ಹುಟ್ಟಿಗಾಗಿ ನಾನು ಯಜ್ಞ ಮಾಡ್ತೀನಿ. ಸರಿಯಾಗಿ 12:18 ಚಿರುವಿನ ಆತ್ಮ ನಿಯಂತ್ರಣ ಕಳ್ಕೊಳ್ಳತ್ತೆ. ಶ್ರಾದ್ದ ನಡೆಯೋ ಜಾಗಕ್ಕೆ ಬರುತ್ತೆ. ತಂದೆ ತಾಯಿ ಇಡೋ ಪಿಂಡನ ತನಗೆ ಗೊತ್ತಿಲ್ಲದೆ ತಿಂತ ತೃಪ್ತಿ ಪಡತ್ತೆ. ಆ ಕ್ಷಣದಲ್ಲಿ ಆತ್ಮ ಮೈ ಮರೆಯುತ್ತೆ. ಆಗ ನಾನು ಆತ್ಮನ ವಶಪಡಿಸ್ಕೊಂಡ್ರೆ ಮುಕ್ತಿ ಕಾರ್ಯ ಭಂಗವಾಗತ್ತೆ, ಆತ್ಮ ನಮ್ಮ ಕೈವಶವಾಗತ್ತೆ. ಚಿರುವಿನ ಆತ್ಮಕ್ಕೆ ಮರುಜೀವ ಬರಬೇಕು ಅಂದರೆ ಅವನ ತಾಯಿಯ ದೇಹದ 2 ಹನಿ ರಕ್ತ ಬೇಕಾಗತ್ತೆ. ನಾಳೆ ನಾನು ಯಜ್ಞದ ಸಮಯದಲ್ಲಿ ಚಿರುವಿನ ಆಕಾರ ಇರೋ ಒಂದು ಗೊಂಬೆನ ತಯಾರಿಸ್ತೀನಿ, ಯಜ್ಞ ಪ್ರಾರಂಭಿಸ್ತೀನಿ. ಸರಿಯಾಗಿ 12:18 ಚಿರುವಿನ ಆತ್ಮ ಶ್ರಾದ್ದ ನಡೆಯೋ ಜಾಗಕ್ಕೆ ಬರುತ್ತೆ. ಆ ಸಮಯದಲ್ಲಿ ನೀವು ನನಗೆ ಕೊಡೋ ಆರ್ತಿಯ ದೇಹದ ರಕ್ತವನ್ನು ನಾನು ಆ ಗೊಂಬೆಗೆ ಹಾಕಿದ್ರೆ ಅದು ಚಿರು ದೇಹವಾಗಿ ರೂಪುಗೊಳ್ಳುತ್ತೆ. ಮತ್ತೆ ಅದೇ ಪ್ರಶ್ನೆ, ಅಸಾಧ್ಯ ಅನ್ನುವುದು ಯಾವುದೂ ಇಲ್ಲ, ಬರೀ ನಂಬಿಕೆ ಇರಬೇಕು ಅಷ್ಟೆ. ಹಾಂ, ನಾಳೆ ಆರ್ತಿ ರಕ್ತ ತರೋದನ್ನು ಮರಿಬೇಡಿ. ಸರಿಯಾದ ಸಮಯಕ್ಕೆ ರಕ್ತ ಸಿಗದೆ ಹೋದರೆ ಆತ್ಮ ಕಳೆದೋಗತ್ತೆ. ನೀವು ಅಂದ್ಕೊಂಡಿದ್ದು ಯಾವುದು ನಡೆಯಲ್ಲ, ಎಲ್ಲ ನಾಶವಾಗಿ ಹೋಗುತ್ತೆ. ಅಮ್ಮ ಇವಾಗ ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ, ನಿಮ್ಮ ಜೊತೆ ಮಾತಾಡಲ್ಲ, ಹೊರಡಿ. ಈ ಜೇಜಮ್ಮನ ಮಾತು ಕೇಳ್ತಾ ಇದ್ರೆ ಮೈ ಮೇಲಿನ ರೋಮಗಳು ನಿಂತ್ಕೊಳ್ಳುತ್ತೆ. ಇದೆಲ್ಲ ಸಾಧ್ಯನಾ ಅಂತ ಆಶ್ಚರ್ಯ ಆಗುತ್ತೆ. ಖಂಡಿತ ಸಾಧ್ಯ. ಆ ಜೇಜಮ್ಮನ ಶಕ್ತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಜೇಜಮ್ಮನಿಗೆ ನಾವು ಯಾರು ಅಂತ ಗೊತ್ತಿಲ್ಲ, ನಮ್ಮ ಗುರಿ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಎಲ್ಲ ಕಣ್ಣಾರೆ ಕಂಡಿರೋರ ಥರ ಸತ್ಯನೇ ಹೇಳ್ತಾ ಇದ್ದಾರೆ ಅಂದಮೇಲೆ ಅವ್ರ ಶಕ್ತಿ ಬಗ್ಗೆ ಅನುಮಾನ ಪಡಬಾರ್ದು. ಅವ್ರು ಹೇಳ್ದಾಗೆ ಚಿರು ಆತ್ಮಕ್ಕೆ ದೇಹದ ರೂಪ ಕೊಟ್ಟೇ ಕೊಡ್ತಾರೆ. ಆದ್ರೆ ಅದಕ್ಕೆ ಆರತಿ ರಕ್ತ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ಎಲ್ಲಿಂದ ತರ್ತೀರಾ? ಆರತಿ ಹತ್ರ ಹೋಗಿ ರಕ್ತ ಕೊಡು ಅಂತ ಕೇಳ್ತೀರಾ, ಅಥವಾ
ಅವಳಿಗೇನಾದರೂ ಅಪಾಯ ಮಾಡಿ ರಕ್ತ ತರೋದಕ್ಕಾಗುತ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮನೆಯಲ್ಲಿ ದೊಡ್ಡ ರಾತಾಂತ ನಡೆದೋಗುತ್ತೆ. ಅನುಮಾನ ಬಂದರೆ ಅನಾಹುತ ಗ್ಯಾರಂಟಿ. ಅನಾಹುತ ಆಗತ್ತೆ, ಅನುಮಾನ ಬರಲ್ಲ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳ ರಕ್ತನ ನಾನು ತಗೊಂಡು ಬರ್ತೀನಿ. ಯಾರು? ಯಾರದು? ಅತ್ತೆ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದಾರೆ? ತಿರುವಿನ ಆತ್ಮಕ್ಕೆ ಮರುಜೀವ ಬರಬೇಕು ಅಂದ್ರೆ ಅವನ ತಾಯಿಯ ದೇಹದ 2 ಹನಿ ರಕ್ತ ಬೇಕಾಗುತ್ತೆ. ರಕ್ತ ರಕ್ತ ರಕ್ತ.
ಮಾತಾಡ್ಕೊಂಡು ಬರೋದಲ್ವಾ? ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಯ್ಯೋ ದೇವ್ರೆ, ಚಾಕು ತಗ್ಲುತ್ತಾ ಹೇಳಿ? ಅಯ್ಯೋ, ರಕ್ತ ಬರ್ತಿದೆಯಲ್ಲೇ. ಪರವಾಗಿಲ್ಲ ಬಿಡಿಯತ್ತೆ, ಸ್ವಲ್ಪ ತಾಗಿದೆ ಅಷ್ಟೇ. ಅಯ್ಯೋ ದೇವ್ರೆ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ಸಾರಿ ಅತ್ತೆ, ನಂಗೆ ಗೊತ್ತಾಗ್ಲಿಲ್ಲ ಕಡೆ. ಪರವಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅತ್ತೆ, ನಂದೇ ತಪ್ಪು, ನಾನೇ ಮಾತಾಡ್ಕೊಂಡ್ ಬರ್ಬೇಕಿತ್ತು. ರಕ್ತ ಬರ್ತಿದೆ, ಪರವಾಗಿಲ್ಲ ಅಂತ ಹೇಳ್ತಿದ್ಯಲ್ಲ. ಸರಿ ಸರಿ, ಬಾ ಬಾ ಬಾ. ನಿಮಿಷ ಬಂದೆ. ಅಯ್ಯೋ, ಇಷ್ಟೊಂದು ರಕ್ತ ಹೋಗ್ತಿದೆಯಲ್ಲ ಆರ್ತಿ. ಸಾರಿ ಆರ್ತಿ. ಅಯ್ಯೋ ಅತ್ತೆ, ಎಷ್ಟು ಸರಿ ಸಾರಿ ಕೇಳ್ತೀರಾ? ನಂದೇ ತಪ್ಪು. ಪಾಪ ನೀವೇನೋ ಕೆಲಸ ಮಾಡ್ತಿದ್ರಿ, ನಾನೇ ಯೋಚನೆ ಮಾಡಲಿಲ್ಲ, ಬಂದ್ಬಿಟ್ಟೆ. ಅದು ಸರಿ, ನೀನು ಯಾಕೆ ಇಷ್ಟೊತ್ತಲ್ಲಿ ಬಂದೆ? ಅದು ನನ್ಗೆ ಹಸುವಾಗ್ತಿತ್ತು ಅತ್ತೆ, ಅದಕ್ಕೆ ಹಣ್ಣು ತಿನ್ನೋಣ ಅಂತ ಬಂದೆ. ಓ, ಹಣ್ಣು ತಿನ್ನಕ್ಕೆ ಬಂದ್ಯಾ? ಇರು, ನಾನೇ ಹೆಚ್ಚಿಕೊಡ್ತೀನಿ. ಕೂತ್ಕೋ. ಪರವಾಗಿಲ್ಲ ಅತ್ತೆ, ನಾನೇ ತಗೋತೀನಿ. ಎಷ್ಟು ಇಳಿದು ಹೋಗಿದೆಯಾ ನೋಡು. ಚಿರು ಈ ಮನೆಯಿಂದ ಹೋದ್ಮೇಲೆ ಮನೆಯಾಗೇ ಇಲ್ಲ. ಎಲ್ಲರೂ ಮನಸ್ಸು ಒಡೆದು ಹೋಗಿದೆ. ಎಷ್ಟೋ ಸಲ ನಾನು ನಿನ್ನ ಮನ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನಿ. ಇದೆಲ್ಲ ನೆಗೆಟಿವ್ ಎನರ್ಜಿ ಆಟ ಅಂತ ನಿಮ್ಮ ಚಿಕ್ಕಪ್ಪ ಹೇಳ್ತಿರ್ತಾರೆ. ಯಾವ್ದು ನಿಜನೋ ಯಾವ್ದು ಸುಳ್ಳೋ ಅತ್ತೆ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ಸರಿ, ನೀನು ಹೋಗಿ ರೆಸ್ಟ್ ಮಾಡು. ಆರ್ತಿ, ಚಾಕು ತಗಲಿ ರಕ್ತ ಬಂತು ಅಂತ ಮನೇಲಿ ಯಾರಿಗೂ ಹೇಳಬೇಡ. ಯಾಕೆ ಅಂದರೆ ಇದಕ್ಕೆಲ್ಲ ಕಾರಣ ಚಿರು ನೆಗೆಟಿವ್ ಶಕ್ತಿನೇ ಅಂತ ಮನೆಯವರೆಲ್ಲ ಮಾತಾಡ್ಕೋತಾರೆ. ಅದಕ್ಕೆ. ಸರಿ ಅತ್ತೆ. ಆತ್ಮನ ವಶ ಮಾಡ್ಕೊಳ್ಳೋದಕ್ಕೆ ತಾಯಿ ರಕ್ತ.